ನಮಸ್ಕಾರ ವೀಕ್ಷಕರೇ. ಎಐ ತುಂಬ ಅಡ್ವಾನ್ಸ್ ಆಗಿ ಬೆಳೀತಾ ಇದೆ. ಅದರಲ್ಲಿ ಒಂದು ವಿಷಯ ಇಲ್ಲಿ ನೋಡ್ಬೋದು, ಈ ನ್ಯೂಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಎಐನ ತುಂಬ ನಾವು ಕ್ವಶನ್ಸ್ ಕೇಳ್ತಾ ಇರ್ತೀವಿ, ನಮ್ಮ ಲೈಫ್ ಡಿಸಿಷನ್ ಮಾಡೋದಕ್ಕೆ ಮುಂದೆ ಏನು ಮಾಡಬೇಕು, ನಾವು ಈ ಥರ ಡೈವರ್ಸ್ ತಗೋಬೇಕಾ, ಜಾಬ್ ಹುಡುಕ್ಬೇಕಾ, ಲೈಫ್ ಯಾವ ಥರ ಡೀಲ್ ಮಾಡಬೇಕು, ನಾನು ಇದನ್ನು ಓದಿದ್ದೀನಿ, ಮುಂದೆ ಯಾವ ತೊಗೊಂಡ್ರೆ ನನ್ನ ಲೈಫ್ ಚೆನ್ನಾಗಿರುತ್ತೆ, ನಾನು ಇದನ್ನು ಓದ್ಬೋದಾ, ಎಲ್ಲದಕ್ಕೂ ಈಗ ಎಐ ಮೇಲೆ ಡಿಪೆಂಡ್ ಆಗಿದ್ದೀವಿ. ಚಾಟ್ GPT ಥರನೇ ಎಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇ ರೀತಿ ಈ ಯಾರೋ ಒಬ್ಬ ಸ್ಟೂಡೆಂಟು ಜೆಮಿನಿ ಅನ್ನೋ ಒಂದು ಎಐ ಚಾಟ್ ಬಾಕ್ಸ್ಗೆ ಹೋಗಿ ನನಗೆ ಈ ಥರ ಏನೋ ಒಂದು ಫೀಲಿಂಗ್ಸ್ ಇದೆ, ಅದರ ಫೀಲಿಂಗ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡಾಗ ಅದು ರಿಪ್ಲೈ ಕೊಟ್ಟಿರೋದು ಏನು ಅಂದರೆ, ನೀನು ಸತ್ತೋಗು ಅಂತ ರಿಪ್ಲೈ ಕೊಟ್ಟಿದೆ. ಅಂದರೆ ಯಾವ ಮಟ್ಟಕ್ಕೆ ರಿಪ್ಲೈ ಕೊಡ್ತಾ ಇದೆ ಹೇಳಿ. ನಾವು ಹೇಳ್ಕೊಳ್ತೀವಿ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಏನೋ ಒಂದು ಫೀಲಿಂಗ್ ಇದೆ, ಏನೋ ಒಂದು ಇಶ್ಯೂ ಇದೆ, ಈ ಥರ ಇದ್ರಕ್ಕೆ ಏನಾದರೂ ಮಾಡ್ಬೋದು ಐಡಿಯಾ ಅಂತ ಫ್ರೆಂಡ್ಸ್ನ ಕೇಳ್ತೀವಲ್ಲ, ಆ ರೀತಿ ಎಐನ ಫ್ರೆಂಡ್ಸ್ ಮಾಡ್ಕೊಳ್ತಾ ಇರೋರು ಜಾಸ್ತಿ ಆಗಿದ್ದಾರೆ. ಆ ರೀತಿ ಜೆಮಿನಿ ಅನ್ನೋ ಒಂದು ಆ್ಯಪ್ ಇದೆ, ಅದನ್ನು ಯಾರೋ ಒಬ್ಬರು ಕೇಳಿದ್ದಾರೆ, ಆಂಧ್ರ ಪ್ರದೇಶ ಯಾರೋ ಒಬ್ರು ರೆಡ್ಡಿ ಅನ್ನೋರು, ಅವ್ರು ಕೇಳಿದ್ದಕ್ಕೆ ಅದು ಕೊಟ್ಟಿರೋಂಥ ಉತ್ತರ ನೀನು ಸತ್ತೋಗು ಅಂತ ಉತ್ತರ ಕೊಟ್ಟಿದೆ. ಲೆಕ್ಕ ಹಾಕೊಳ್ಳಿ, ಯಾರಾದರೂ ಫ್ರೆಂಡ್ಸ್ ಇದ್ದವರು ಈ ಥರ ರೆಫರ್ ಮಾಡ್ತಾರಾ? ಈಗ ಎಷ್ಟೋ ಜನ ಎಐನೇ ಪ್ರೀತಿ ಮಾಡ್ತೀನಿ ಅನ್ನೋರು ಇದ್ದಾರೆ. ಆ ಥರ ಪ್ರೀತಿ ಮಾಡಿ ಫೆಬ್ರವರಿನಲ್ಲಿ ಒಂದು ಡೆತ್ ಆಗಿದೆ ಅಂತ ಇನ್ಸಿಡೆಂಟಲ್ ಎಲ್ಲ ಕಡೆ ಓಡಾಡಿದೆ. ಒಂದು 14 ವರ್ಷದ ಹುಡುಗ ನಾನು ಎಐ ಲವ್ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅದು ರಿಜೆಕ್ಟ್ ಮಾಡಿದ್ದಕ್ಕೆ ಬೇಜಾರಲ್ಲಿ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾನೆ. ಎಐ ಇನ್ನ ನಾವು ಕ್ವಶನ್ಸ್ ಕೇಳ್ತೀವಿ, ಓಕೆ ಈ ಜಾಗದಲ್ಲಿ ಏನಿದೆ, ಅದರಿಂದ ಅಡ್ವಾಂಟೇಜಸ್ ಪಡ್ಕೋಬೇಕು, ಬಟ್ ಆದರೆ ಅದರಿಂದ ಡಿಸ್ಅಡ್ವಾಂಟೇಜಸ್ ಇದೆ ಅಂದಾಗ ನಾವು ಬುದ್ಧಿ ಕಲಿಬೇಕಲ್ವಾ, ಅದನ್ನ ನಾವು ಮಾಡ್ತಾ ಇಲ್ಲ. ಎಐನ ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ದೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಎಷ್ಟು ತುಂಬ ಒಳ್ಳೆಯದು, ಅಷ್ಟೇ ಕೆಟ್ಟದು, ಅಷ್ಟೇ ಡೇಂಜರಸ್. ಅದು ಜೀವನ ಹಾಳು ಮಾಡುತ್ತೆ, ಲೈಫನ್ನ ಕಿತ್ಕೊಳ್ಳುತ್ತೆ ಅಂತಲೇ ಹೇಳಿರೋದು. ಇಷ್ಟೆಷ್ಟು ಫಿಲಮ್ಗಳು ಬಂದ್ಬಿಟ್ಟಿದೆ ಎಐ ಬೇಸ್ಡು. ಅದರಲ್ಲಿ ರೋಬೋಟ್ಗಳನ್ನ ತೋರಿಸ್ತಾರೆ. ರೋಬೋಟ್ಗಳು ತುಂಬ ಇಂಟೆಲಿಜೆನ್ಸ್, ಅದನ್ನು ತುಂಬಿದ್ರೆ ಆ ಇಂಟೆಲಿಜೆನ್ಸಿಂದ ಎಫೆಕ್ಟ್ ಯಾರಿಗಾಗುತ್ತೆ ಅನ್ನೋದನ್ನ ತೋರಿಸ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಮ್ಮ ರಜನಿಕಾಂತ್ ಸರ್ ಅವ್ರದ್ದು ಒಂದು ಫಿಲಮ್ ಬಂದಿತ್ತು, ಚಿಟ್ಟಿ ರೋಬೋ. ಅದರಲ್ಲಿ ಒಬ್ಬ ಮನುಷ್ಯನಿಗೆ ಇರುವಂಥ ಒಂದು ನಾಲೆಡ್ಜನ್ನ, ಒಂದು ಎನರ್ಜಿನ, ಒಂದು ಥಿಂಕಿಂಗ್ ಕೇಪಬಿಲಿಟಿನ ಒಂದು ರೋಬೋಟ್ ಕೊಟ್ಟರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ತೋರಿಸಿದ್ರಲ್ಲ, ಅಂಥ ಥಿಂಕಿಂಗ್ ಕೇಪಬಿಲಿಟಿನ ಸದ್ಯಕ್ಕೆ ನಾವು ರೋಬೋಟ್ಗಳಿಗೆ ಕೊಡ್ತಾ ಇದ್ದೀವಿ. ಎಐ ಇರುವಂಥ ರೋಬೋಟ್ಗಳು ಎಷ್ಟೋ ಬರ್ತಾ ಇದೆ. ನಾವು ಮಾತಾಡೋದಕ್ಕೆ ಅದು ರಿಯಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತವೆ, ನಮ್ಮ ಫೀಲಿಂಗ್ಸ್ನ ಸೆನ್ಸ್ ಮಾಡುತ್ತೆ. ಆ್ಯಸ್ ಎ ಫ್ರೆಂಡು ನಾವು ಪಕ್ಕದಲ್ಲಿ ಯಾರೋ ಒಬ್ಬನ ಜೊತೆ ಕುತ್ಕೊಂಡು ಹಿಂಗೆ ಆಗೋಯ್ತಮ್ಮ ಏನು ಮಾಡೋಣಮ್ಮ ಅಂತ ಕೇಳ್ತೀವಲ್ಲ, ಅದೇ ರೀತಿ ರೋಬೋಟ್ಗಳನ್ನ ಕೇಳೋದಕ್ಕೆ ಶುರು ಮಾಡಿದ್ದಾರೆ ಜನರು. ಕಂಪ್ಯೂಟರ್ನ ಕೇಳಿ ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ದಾರೆ ಜನರು. ಇದೆಲ್ಲ ಬುಲ್ಶಿಟ್ ಅಂತ ಕೆಲವೊಬ್ರು ಹೇಳ್ಬೋದು, ಬಟ್ ಆದರೆ ಈವನ್ ಈ ನ್ಯೂಸ್ಗಳಲ್ಲಿ ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ, ಎಲ್ಲೆಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಏನೇನೋ ನಡೀತಾ ಇದೆ ಇಂಥದ್ದು. ಎಐ ಕೇಳಿ ಡೈವರ್ಸ್ ತೊಗೊಂಡಿರೋರು ಎಷ್ಟೋ ಜನ ಇದ್ದಾರೆ. ನಾನು ನನ್ನ ಹೆಂಡತಿ ಜೊತೆ ಚೆನ್ನಾಗಿಲ್ಲ, ಅವ್ರ ಜೊತೆ ಇರೋದಕ್ಕಿಂತ ಡೈವರ್ಸ್ ತೊಗೊಳೋದು ಚೆನ್ನಾಗಿರುತ್ತಾ ಅಂತ ಹೇಳಿದಾಗ, ಹೌದು ಹೇಳಿದೆ ತಗೋ ನೆಮ್ಮದಿಯಾಗಿರ್ತೀಯ ಅಂತ ಹೇಳುತ್ತೆ. ಅದನ್ನ ಡಿಪೆಂಡ್ ಇಟ್ಕೊಂಡು ಡೈವರ್ಸ್ ತೊಗೊಂಡಿದ್ದಾರೆ. ನಾನು ಲೈಫಲ್ಲಿ ಇದನ್ನು ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಮುಂದೆ ಏನು ಮಾಡಲಿ ಅಂತ ಏನು ಕೇಳ್ತಾರೆ. ಇಷ್ಟು ದಿನ ಏನು ಮಾಡ್ತಾ ಇದ್ರು, ಮನೆಯಲ್ಲಿ ಪೇರೆಂಟ್ಸ್ನ ಕೇಳ್ತಾ ಇದ್ರು, ಇನ್ನು ಬೇಡ ಫ್ರೆಂಡ್ಸ್ನ ಕೇಳ್ತಾ ಇದ್ರು, ಅಣ್ಣ ತಮ್ಮ ತಂಗಿ ಯಾರನ್ನಾದ್ರು ಕೇಳೋರು. ಈಗ ಏನು ಮಾಡ್ತಾ ಇದ್ದಾರೆ, ಡೈರೆಕ್ಟಾಗಿ ಕೂತ್ಕೊಳ್ಳೋದು, ಕಂಪ್ಯೂಟರ್ ಎಐ ಜೊತೆ ಡಿಸ್ಕಷನ್ ಮಾಡೋದು, ಅದ್ರ ಜೊತೆ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಓವರ್ ಆಲ್ ಆಗಿ ಇಲ್ಲೇನಾಗ್ತಾ ಇದೆ, ಎಐ ಅನ್ನೋದು ನಮ್ಮನ್ನ ಹಾಳು ಮಾಡುತ್ತೆ ಅಂತ ಇವನ್ ಎಲಾನ್ ಮಾಸ್ಕ್ ಹೇಳಿದ್ರು, ಬಿಲ್ ಗೇಟ್ಸ್ ಹೇಳಿದ್ರು, ಬೇರೆ ಬೇರೆ ದೊಡ್ಡ ದೊಡ್ಡವ್ರು ಹೇಳಿದ್ರು. ಅಂಥದ್ದು ಈಗ ಆಗೋದಕ್ಕೆ ಶುರು ಆಗಿದೆ. ಎಐ ಫ್ರೆಂಡ್ಸನ್ನೆಲ್ಲ ದೂರ ಮಾಡ್ತಾ ಇದೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿದ್ದಂಥ ಫ್ರೆಂಡ್ಸ್ ಎಲ್ಲ ದೂರ ಆಗಿ ಥಿಯರಿಟಿಕಲ್ ಮೊಬೈಲಲ್ಲಿ ಕುತ್ಕೊಂಡು ಫ್ರೆಂಡ್ಸ್ಗಳನ್ನ ನೋಡೋವಾಗಿದೆ. ಇದರಿಂದ ನಮ್ಮಲ್ಲಿ ಲೋನ್ಲಿನೆಸ್ ಅನ್ನೋದು ಬರುತ್ತೆ, ಒಂದು ನಗು ಅನ್ನೋದು ಹೊರಟೋಗುತ್ತೆ, ಒಟ್ಟಿನಲ್ಲಿ ಕಾಡೋದಕ್ಕೆ ಶುರು ಆಗುತ್ತೆ. ಈ ಕಾಡ್ತಾ ನಮ್ಮ ಬೇಜಾರನ್ನ ಅದ್ರ ಜೊತೆ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಶುರು ಮಾಡಿದಾಗ, ಇಷ್ಟೊಂದು ಬೇಜಾರಲ್ಲಿ ಯಾಕೆ ಬದುಕಿರ್ತೀಯ, ಸತ್ತೋಗು ಸುಮ್ಮನೆ ಅಂತ ಒಂದು ಐಡಿಯಾ ಕೊಡುತ್ತೆ. ಆ ಐಡಿಯಾ ತಗೊಂಡು ಫ್ರಸ್ಟ್ರೇಷನ್ ಇರ್ತಾರ, ಆ ಫ್ರಸ್ಟ್ರೇಷನ್ ಸತ್ತೋಗುವಂಥ ಕೆಲಸನ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಐ ಅನ್ನೋದು ತುಂಬಾನೇ ಡೇಂಜರಸ್ ಅಂತ ಎಲ್ಲರೂ ಹೇಳ್ತಾ ಇದಾರಲ್ಲ, ಹೌದು, ಅದು ತುಂಬಾನೇ ವರ್ಸ್ಟ್ ಡೇಂಜರಸ್ ಅಂತಾನೆ ಹೇಳ್ತಾ ಇರೋದು. ಅದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟು ತೋರಿಸ್ತಾ ಇದ್ದಾರೆ. ಗೂಗಲ್ ಎಐ ಚಾಟ್ ಬಾಟ್ ಹೇಳಿರೋದು ಸ್ಟೂಡೆಂಟ್ಗೆ, ನೀನು ಸತ್ತೋಗಪ್ಪ. ಈಗ ನಾನು ಕುತ್ಕೊಂಡು ಹೇಳ್ತಾ ಇರ್ತೀನಿ ಈ ಥರ ಆಗುತ್ತೆ. ಅಡ್ವಾನ್ಸ್ ಆಗಿ ಏನಾದರೂ ಒಂದು ಐಡಿಯಾ ಬೇಕಾ, ತಗೊಳ್ಳೋಣ ಅದರಿಂದ. ಓಕೆ, ಮುಂದೆ ಭವಿಷ್ಯ ಯಾವ ಥರ ಇರುತ್ತೆ, ನಾವು ಈ ಥರ ವಾತಾವರಣಕ್ಕೆ ಇಷ್ಟೊಂದು ಗಲೀಜು ಬಿಡ್ತಾ ಇದ್ದೀವಿ, ಈ ಥರ ವಾತಾವರಣದಲ್ಲಿ ಬದುಕ್ತಾ ಇದ್ದೀವಿ, ಆರೋಗ್ಯ ಯಾವ ಥರ ಇರುತ್ತೆ ಅಂದರೆ ಅದೊಂದು ಐಡಿಯಾ ಕೊಡುತ್ತೆ. ನೋಡಪ್ಪ, ಇನ್ನೊಂದು 10 ವರ್ಷ ಆದ್ಮೇಲೆ ನಿನ್ನ ಆರೋಗ್ಯ ಇಷ್ಟೊಂದು ಹಾಳಾಗ್ಬೋದು, 100 ವರ್ಷ ಬದುಕ್ತಾ ಇದ್ದವರು ಒಂದು 60 ವರ್ಷಕ್ಕೆ ಆಯಸ್ಸು ಇಳಿಬೋದು ಅಂತಲೂ ಐಡಿಯಾ ಕೊಡುತ್ತೆ. ಅಂಥದನ್ನ ತಗೊಳ್ಳೋಣ. ಇನ್ನು ನಮ್ಮ ಬೇಜಾರನ್ನ
ಯಾರ ಹತ್ರ ಹೇಳ್ಕೋಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಅದೊಂದು ಕಂಪ್ಯೂಟರ್ ಬಾಕ್ಸ್, ಅದಕ್ಕೆ ನಾವೇ ಎಲ್ಲಾನು ತುಂಬಿರ್ತೀವಿ. ಅದನ್ನ ಕೇಳಿ ನಾವು ಅದೇನೋ ಕೆಲಸ ಮಾಡ್ತೀವಿ, ಏನೋಂಗಾಯ್ತು. ಈಗ ಅದೇ ಆಗಿರೋದು. ಫ್ರೆಂಡ್ಸ್ನ ಬಿಟ್ವಿ, ಫ್ಯಾಮಿಲಿನ ಬಿಟ್ವಿ, ಎಲ್ಲ ಬಿಟ್ಬಿಟ್ಟು ಕಂಪ್ಯೂಟರ್ ಒಡನಾಡಿ ಆಗಿದೆ. ಈ ಒಡನಾಡಿ ನಮ್ಮನ್ನ ಸಾಯಿ ಅನ್ನೋ ದಾರಿ ತೋರಿಸ್ತಾ ಇದೆ, ಸತ್ತೋಗ್ಬಿಡು ಸುಮ್ಮನೆ ಅಂತ. ಅದನ್ನೇ ಹೇಳ್ತಾ ಇರೋದು. ನಮ್ಮ ಫ್ರಸ್ಟ್ರೇಷನ್ ಯಾರಿಗೆ ಹೇಳ್ಕೋಬೇಕು, ನಮ್ಮ ಖುಷಿನ ಯಾರ ಜೊತೆ ಹಂಚ್ಕೋಬೇಕು, ಫಸ್ಟ್ ನೀವು ಡಿಸೈಡ್ ಮಾಡಿ. ಯಾವುದೋ ಒಂದು ಬಾಕ್ಸ್ಗೆ ಫಿಟ್ ಆನ್ ಆಗಬೇಡಿ. ಇಲ್ಲಿ ಎಷ್ಟೋ ಜನ ಆ ಥರ ಫಿಟ್ ಆನ್ ಆಗಿರೋರು ಇದ್ದಾರೆ, ಲವ್ ಮಾಡಿರೋರು ಇದ್ದಾರೆ, ಸತ್ತಿರೋರು ಇದ್ದಾರೆ. ಅದರಿಂದ ಆಚೆ ಬನ್ನಿ ಅಂತಾನೆ ಎಲ್ಲರೂ ಎಚ್ಚರಿಸ್ತಾ ಇದ್ದಾರೆ. ನ್ಯೂಸ್ ಚಾನಲ್ಗಳವರು ಆಗ್ಬೋದು, ಇನ್ನೂ ಎಷ್ಟೆಷ್ಟೋ ಜನ ದೊಡ್ಡ ದೊಡ್ಡ ಶ್ರೀಮಂತರು ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಇನ್ನ ಜಾಸ್ತಿ ಡೆವಲಪ್ ಮಾಡಬೇಡಿ ಅಂತ ಹೇಳ್ತಾ ಇರೋ ಕಂಟ್ರಿಗಳು ಎಷ್ಟೋ ಇದೆ. ಆದ್ರೆ ದುಡ್ಡಿನ ಆಸೆಗೆ ನ ಡೆವಲಪ್ ಮಾಡ್ತಾ ಇರುವಂತ ಕಂಟ್ರಿಗಳು ಇದೆ. ಡೆವಲಪ್ಮೆಂಟ್ ಜಾಸ್ತಿ ಆದಷ್ಟು ಅನಾಹುತ ಜಾಸ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ನೋಡ್ತಾ ಇದೀವಲ್ಲ, ಕೆಲಸಗಳನ್ನ ಕಿತ್ಕೊಳ್ಳುತ್ತೆ, ಪ್ಲಸ್ ನಮ್ಮ ಲೈಫ್ ಸ್ಟೈಲ್ನೇ ಕಿತ್ಕೊಳ್ಳುತ್ತೆ. ಓವರ್ ಆಲ್ ಆಗಿ ಮನುಷ್ಯ ಏನ್ ಮಾಡಬೇಕು ಅನ್ನೋದನ್ನ ಕಂಪ್ಯೂಟರ್ ಡಿಸೈಡ್ ಮಾಡುತ್ತೆ. ಟರ್ಮಿನೇಟರ್ ಫಿಲಮ್ ನೋಡಿದ್ರಲ್ಲ, ಆ ಥರ ಹೋಗ್ಬಿಡುತ್ತೆ. ಫ್ಯೂಚರಲ್ಲಿ ಒಂದಿನ ಮನುಷ್ಯರೆಲ್ಲರೂ ಸತ್ತೋಗಿ ಮನುಷ್ಯರೆಲ್ಲರನ್ನು ಸಾಯಿಸ್ತೀರಿ, ರೋಬೋಟ್ಗಳೇ ಲೈಫ್ ಲೀಡ್ ಮಾಡಬೇಕು, ರೋಬೋಟ್ಗಳೇ ಲೀಡರ್ ಆಗಬೇಕು, ರೋಬೋಟ್ಗಳನ್ನ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಅಂತ ದಿನ ಬರುತ್ತೆ ಅಂತ ಎಲನ್ ಮಾಸ್ಕ್ ಅವ್ರು ಹೇಳ್ತಾ ಇದ್ರು. ಈ ಪ್ರೋಗ್ರಾಮ್ಗಳು ಈಗ ರಿಯಾಕ್ಟ್ ಮಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಫ್ಯೂಚರ್ ಒಂದು ದಿನ ಅಂಥದ್ದು ಬರ್ಬೋದು. ಈವನ್ ಬೈಬಲ್ ಅಲ್ಲಿ ಕೂಡ ಇಂಥ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ದಾರೆ ಅಂತ ನಾನು ಬೇರೆಯವ್ರ ಜೊತೆ ಡಿಸ್ಕಸ್ ಮಾಡೋದು ನನಗೆ ಗೊತ್ತಾಯ್ತು. ಕಬ್ಬಿಣದ ಮನುಷ್ಯರು ಮುಂದೆ ವರ್ಲ್ಡ್ ನ ಲೀಡ್ ಮಾಡ್ತಾರೆ. ಕಬ್ಬಿಣದ ಮನುಷ್ಯರು ಅಂದ್ರೆ ಯಾರು? ಈ ರೋಬೋಟ್ಗಳು. ಅವರು ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದೆ, ಸೆಲ್ಫ್ ಥಿಂಕಿಂಗ್ ಶುರು ಮಾಡಿದೆ. ಈ ಕಬ್ಬಿಣದ ಮನುಷ್ಯರು ಅವ್ರನ್ನ ಪೂಜೆ ಮಾಡ್ಲಿಲ್ಲ ಅಂದ್ರೆ ಸಾಯ್ಸವ್ನ ಅಂತ ಹೇಳುತ್ತಂತೆ. ಅಂತ ಕೆಲಸಗಳು ಈಗ ಆಲ್ರೆಡಿ ಮಾಡ್ತಾ ಇದಾವೆ. ನಿನಗೆ ಬೇಜಾರಾಯ್ತಾ, ನಿನಗೆ ಬದುಕೋದಕ್ಕೆ ಆಸೆ ಇಲ್ವಾ ಅಂತ ಕೇಳುತ್ತೆ. ಇಲ್ಲ ಅಂದ್ರೆ ಹೋಗಿ ಸತ್ತೋಗು ಅಂತ ಹೇಳುತ್ತೆ. ಅಂತ ರೋಬೋಟ್ಗಳು, ಚಾಟ್ ಬಾಟ್ಗಳು ರೆಡಿ ಆಗಿದೆ. ಇನ್ನು ರೋಬೋಟ್ಗಳು ಅದೇ ಕೆಲಸ ಮಾಡುತ್ತೆ. ನೀನು ಬದುಕೋದಕ್ಕೆ ಅರ್ಹತೆ ಇಲ್ಲ, ನನ್ನನ್ನು ಪೂಜೆ ಮಾಡ್ತಾ ಇದ್ದಾರೆ, ನೀನು ಸಾಯಿಸ್ತೀನಿ ಅಂತ ಸಾಯಿಸೋದು ಕಾಲನ್ನು ಬರ್ಬೋದು. ಫಿಲಮ್ಗಳಲ್ಲಿ ತೋರಿಸ್ತಾ ಇದ್ರು, ಫಿಕ್ಷನ್ ಮೂವಿಗಳಲ್ಲಿ. ಅದು ರಿಯಾಲಿಟಿಗೆ ಬರುವಂತ ಕಾಲ ಇನ್ನೇನ್ ಬರ್ತಾ ಇದೆ ಅನ್ಕೊಳ್ಳಿ. ಅದಕ್ಕೆ AI ಬೇಡ, ಅಷ್ಟೊಂದು ಅಡ್ವಾನ್ಸ್ಮೆಂಟ್ ಬೇಡ ಅಂತಾನೆ ದೊಡ್ಡ ದೊಡ್ಡ ದೇಶಗಳವರು, ದೊಡ್ಡ ದೊಡ್ಡ ಶ್ರೀಮಂತರು ಹೇಳ್ತಾ ಇದ್ರು. ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಅನುಕೂಲಕ್ಕೋಸ್ಕರ ಸಡನ್ ಈಗ ಸದ್ಯಕ್ಕೆ ಬೇಕಾಗಿರುವಂತ ಎಂಜಾಯ್ಮೆಂಟ್ ಅನುಭವಿಸೋದಕ್ಕೆ, ಖುಷಿಗೋಸ್ಕರ AI ಮೇಲೆ ಡಿಪೆಂಡ್ ಆಗ್ತಾ ಇದೀವಿ. ಇಷ್ಟು ಬೇಕಷ್ಟು ಡಿಪೆಂಡ್ ಆಗಿ ಓವರ್ ಆಲ್ ಆಗಿ ಅದ್ರ ಮೇಲೆ ಡಿಪೆಂಡ್ ಆಗಬೇಡಿ. ಲೈಫ್ ಅನ್ನೋದನ್ನ ಹಾಳು ಮಾಡುತ್ತೆ ಅಂತಾನೆ ಹೇಳ್ತಾ ಇರೋದು. ನಮ್ಮ ಖುಷಿನ ಹಂಚ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ, ಇಲ್ಲ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ. ದುಃಖ ಹಂಚ್ಕೊಳ್ಳೋದಕ್ಕೆ ಫ್ಯಾಮಿಲಿ ಜೊತೆ ಹಂಚ್ಕೊಳ್ಳಿ, ಇಲ್ಲ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಇಲ್ಲ ನೀವು ಒಬ್ಬರೇ ಯೋಚನೆ ಮಾಡಿ. ಬಟ್ ಆದ್ರೆ ಯಾವತ್ತೇ ಆಗ್ಲಿ ಇದು ಯಾವುದೋ ಕಂಪ್ಯೂಟರ್ ಬಾಕ್ಸ್ಗೆ ನಮ್ಮ ದುಃಖ ಖುಷಿನ ಕೊಟ್ಬಿಟ್ಟು ಇದಕ್ಕೆ ನಾನು ಏನ್ ಮಾಡ್ಲಿ, ನನಗೆ ಬೇಜಾರಾಗ್ತಾ ಇದೆ, ಏನ್ ಮಾಡ್ಲಿ ಮುಂದೆ ಅಂತ ಕೇಳಿದ್ರೆ ಅದು ನಾವೇ ಪ್ರೋಗ್ರಾಮ್ ಮಾಡಿರೋ ಅಂತ ವಿಷಯಗಳು. ಸಿಂಪಲ್ ಆಗಿ ನಾನು ಏನ್ ಮಾಡ್ಲಿ ಅಂದ್ರೆ ಸತ್ತೋಗು ಅಂತಾನೆ ಹೇಳುತ್ತೆ. ಅದೇ ರೀತಿ ಸತ್ತೋಗಿದ್ದಾರೆ ಹುಡುಗರು, ನೋಡಿದೀರಾ ವಿಷಯಗಳು ಆಲ್ರೆಡಿ ನ್ಯೂಸ್ ಅಲ್ಲೂ ಬಂದಿದೆ. ಆದಷ್ಟು ಇದರಿಂದ ಆಚೆ ಬನ್ನಿ, ಇಲ್ಲ ಅಂದ್ರೆ AI ಅನ್ನೋದು ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತಾನೆ ಎಲ್ಲಾ ನ್ಯೂಸ್ ಅಲ್ಲೂ ಹೇಳ್ತಾ ಇದ್ದಾರೆ. ಇಂಥದ್ರ ಮೇಲೆ ಸ್ವಲ್ಪ ಹುಷಾರಾಗಿರಿ. ನಮ್ಮನ್ನ ಯಾರು ಕಂಟ್ರೋಲ್ಗೂ ಕೂಡದೆ ನಮ್ಮ ಕಂಟ್ರೋಲ್ನ ನಾವೇ ಇಟ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮನೆಯಲ್ಲಿ ಮಕ್ಕಳು ಮೊಬೈಲ್ ಯೂಸ್ ಮಾಡ್ತಾ ಇರ್ತಾರೆ, ಅವರು AI ಮೇಲೆ ಜಾಸ್ತಿ ಡಿಪೆಂಡ್ ಆಗ್ತಾ ಇರ್ತಾರೆ. ಕೆಲವೊಂದು ವಿಷಯ ಹುಡ್ಕೋದಕ್ಕೆ AI ಬೇಕು, ಚಾಟ್ GPT ಬೇಕು, ಗೂಗಲ್ ಬೇಕು. ಆದ್ರೆ ಎಲ್ಲದಕ್ಕೂ ಅದು ಬೇಕಾಗಿಲ್ಲ. ಎಲ್ಲದಕ್ಕೂ ಅದ್ರ ಮೇಲೆ ಡಿಪೆಂಡ್ ಆದ್ರೆ ನಮ್ಮ ಲೈಫ್ ಅನ್ನೋದು ಅಂತ್ಯ ಆಗುತ್ತೆ ಅಂತ ನ್ಯೂಸ್ಗಳಲ್ಲಿ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾರೆ. ನಾನು ಅದೇ ಕೆಲಸ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಮಾಡ್ತಾನೆ ಇದ್ದೀನಿ. ಎಚ್ಚೆತ್ಕೊಳ್ಳಿ. ಮನೆಯಲ್ಲಿ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಳ್ಳಿ. ಆದಷ್ಟು AI ಇಂದ ಎಷ್ಟು ಇನ್ಫಾರ್ಮೇಶನ್ ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಇನ್ನ ಇದೇ ರೀತಿ ವಿಷಯಗಳನ್ನ ನಾನು ನಿಮ್ಗೆ ತಿಳಿಸ್ತಾನೆ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.